ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಹೂವಿನ ಬೆಳೆ ಬೆಳೆದು ಹೂವನ್ನು ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಆದಾಯ ಸಂಪಾದನೆ ಮಾಡ್ತಾರಂತ ರೈತನಿಗೆ ಈಗ ಬರಸಿಡಿಲು ಬಡಿದು ಅನ್ನದಾತ ಕೂಡ ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಯಾಕಂತಂದ್ರೆ ರಾಜ್ಯದಲ್ಲಿ ಬರಗಾಲ ಛಾಯೆ ಆವರಿಸಿದ ಪರಿಣಾಮವಾಗಿ ರೈತ ತನ್ನ ಜಮೀನಿನಲ್ಲಿ ಏನು ಸಾಲ ಸೂಲ ಮಾಡಿ ಉತ್ತಮವಾಗಿ ಏನು ಹೂವಿನ ಬೆಳೆಯನ್ನು ಬೆಳೆದು ಹೂವನ್ನು ಮಾರಾಟ ಮಾಡಿ ಲಾಭವನ್ನು ಸಂಪಾದನೆ ಮಾಡ್ತಾ ಇದ್ರು. ಆ ರೈತ ಈಗ ಬೆಳೆ ಏನು ಒಣಗ್ತಾ ಇರೋ ಪರಿಣಾಮವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ನಾವು ಕೂಡ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರ್ನಳ್ಳಿ ತಾಂಡದ ರೈತ ದೇವರಾಜ್ ರಾಠೋಡ್ ಅವರ ಜಮೀನು ಪ್ರದೇಶದಲ್ಲಿದ್ದು ಖುದ್ದು ಈ ರೈತ ಏನಂತಂದ್ರೆ ತನ್ನ ಭೂಮಿಯಲ್ಲಿ ಸುಮಾರು 3 ಎಕರೆ ಭೂಮಿಯಲ್ಲಿ ಗಲಾಟೆ ಹೂವನ್ನು ಬೆಳೀತಾ ಇದ್ದ. ಅದೇ ರೀತಿಯಾಗಿ ಬೇರೆ ಜಮೀನಲ್ಲಿ ಕೂಡ ಗುಲಾಬಿ ಹೂವು, ಸುಗಂಧರಾಜ್ ಜೊತೆ ವಿವಿಧ ತಳಿಯ ಹೂವನ್ನು ಬೆಳೆದು ಲಾಭವನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಮಳೆ ಕೈಕೊಟ್ಟ ಪರಿಣಾಮವಾಗಿ ಏನಂತಂದ್ರೆ ಕೊಳೆಯ ಬಾವಿಗಳು ಕೂಡ ನೀರಿನ ಕೊರತೆಯಿಂದ ಅಂತರ್ಜಲ ಕುಸಿತ ಆದ ಪರಿಣಾಮವಾಗಿ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದ್ದಾವೆ. ಈ ರೈತರಂತಂದ್ರೆ ಬೋರ್ವೆಲ್ ಕೊಳೆಯ ಬಾವಿ ಮೂಲಕ ಹೂವಿನ ಬೆಳೆಗೆ ನೀರು ಹರಿಸಿಕೊಂಡು ಹನಿ ನೀರಾವರಿ ಮೂಲಕ ಹೂವನ್ನು ಬೆಳೀತಾ ಇದ್ರು. ಆದರೆ ಈಗ ಆ ನೀರಿನ ಕೊರತೆ ಉಂಟಾದ ಪರಿಣಾಮವಾಗಿ ರೈತನು ಹೆಚ್ಚಿನ ಪ್ರಮಾಣದಲ್ಲಿ ಏನು ತನ್ನ ಭೂಮಿಯಲ್ಲಿ ವಿವಿಧ ತಳಿಯ ಹೂವನ್ನು ಬೆಳೆದು ಲಾಭ ಏನು ಮಾಡ್ಕೊಳ್ತಾ ಇದನ್ನು ಈಗ ಆ ಬೆಳೆಗೆ ಏನುತ್ತೆ ಹೂವಿನ ಬೆಳೆಗೆ ನೀರು ಹರಿಸಿಕೊಳ್ಳಲು ಸಾಧ್ಯ ಆಗ್ತಿಲ್ಲ. ಯಾಕಂತಂದ್ರೆ ಕೊಳೆಯ ಬಾವಿ ಬತ್ತಿ ಹೋದ ಪರಿಣಾಮವಾಗಿ ನೀರಿನ ಕೊರತೆ ಉಂಟಾಗಿ ಏನು ಹೂವಿನ ಬೆಳೆ ಏನಿದೆ ಈಗ ನಾವು ನೋಡ್ಬೋದು ಆ ಗಲಾಟೆ ಹೂವು ರೈತ ಏನಂತಂದ್ರೆ ಈಗ ಒಣಗಿದೆ, ನೀರಿನ ಕೊರತೆ ಉಂಟಾದ ಪರಿಣಾಮವಾಗಿ ಒಣಗಿದ ಪರಿಣಾಮವಾಗಿ ರೈತ ಏನಂತಂದ್ರೆ ಈ ಬೆಳೆಯನ್ನು ಹೂವಿನ ಬೆಳೆಯನ್ನು ಕಿತ್ತ ಹಾಕುವಂತ ಕಾರ್ಯ ಮಾಡ್ತಾ ಇದ್ದಾನೆ. ಏನಂತಂದ್ರೆ ಈ ಬೆಳೆಯು ಪ್ರತಿನಿತ್ಯವೂ ರೈತ ಏನಂತಂದ್ರೆ ಸುಮಾರು ರೈತನಿಗೆ ಇದೇ ಗಲಾಟೆ ಹೂವು ಪ್ರತಿದಿನ 5,000 ರೂಪಾಯಿಯನ್ನು ಆದಾಯ ಬರ್ತಾ ಇತ್ತು. ಆ ಆದಾಯ ಕೂಡ ಈಗ ನಷ್ಟವನ್ನು ಉಂಟಾಗಿದೆ. ಈಗ ರೈತ ಒಣಗಿದ ಬೆಳೆಯನ್ನು ಹೂವಿನ ಬೆಳೆಯನ್ನು ತೆಗೆಯುವಂತ ಕಾರ್ಯ ಕೂಡ ಮಾಡ್ತಾ ಇದ್ದಾನೆ. ಈಗ ನಾವು ನೋಡ್ಬೋದು ಈ ರೀತಿ ಒಣಗಿ ಹೋಗಿದೆ. ಯಾಕಂತಂದ್ರೆ ನೀರು ಈ ಬೆಳೆಗೆ ಸಿಕ್ಕಿಲ್ಲ ಪರಿಣಾಮವಾಗಿ ರೈತ ಏನಂತಂದ್ರೆ ಕೊಳೆಯ ಬಾವಿ ಮೂಲಕ ನೀರು ಹರಿಸಿಕೊಳ್ಳಬೇಕು. ಆದರೆ ನೀರಿನ ಕೊರತೆ ಉಂಟಾದ ಪರಿಣಾಮವಾಗಿ ನೀರು ಹರಿಸಲು ಸಾಧ್ಯವಾಗಿದ್ದ ಹಿನ್ನೆಲೆಯಲ್ಲಿ ಹೂವಿನ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಒಂದು ವೇಳೆ ಉತ್ತಮ ಮಳೆ ಬಂದು ಕೊಳೆ ಬಾವಿಯಲ್ಲಿ ನೀರಿದ್ರೆ ಏನಂತಂದ್ರೆ ಒಣಗಿ ಹೋಗ್ತಾ ಇರಲಿಲ್ಲ. ಒಳ್ಳೆ ಗಲಾಟೆ ಹೂವು ಇರ್ತಿತ್ತು. ಆ ಹೂವನ್ನು ಮಾರಾಟ ಮಾಡಿ ಒಳ್ಳೆ ಲಾಭ ನಿರೀಕ್ಷೆಯನ್ನು ರೈತ ಲಾಭವನ್ನು ಸಂಪಾದನೆ ಮಾಡ್ತಾ ಇದ್ದ. ಹೀಗಾಗಿ ರೈತ ದೇವರಾಜ್ ರಾಠೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಎಷ್ಟು ಎಕರೆಯಲ್ಲಿ ಹೂವು ವಿವಿಧ ತಳಿ ಬೆಳೀತಿದ್ರಿ, ನಿಮಗೇನು ಮಳೆ ಕೈಕೊಟ್ಟ ಪರಿಣಾಮವಾಗಿ ಏನು ಸಮಸ್ಯೆ ಆಗ್ತದೆ ಈಗ? ಸರ್ ಮಳೆ ಭಾಳ ಸಮಸ್ಯೆ ಇದೆ ಸರ್. ಯಾಕಂದ್ರೆ ನಾವು ಡೈಲಿ ಮಾರ್ಚ್ ತಿಂಗಳ ಏಪ್ರಿಲ್ ತಿಂಗಳ ಯಾಕಂದರೆ ನಾವು ಏನು ಮಾಡೋಕ್ಕಂತಂದ್ರೆ ಮುಂದಿನ ಶ್ರಾವಣ ಸಲಾಗ ಮತ್ತು ಲಗ್ನ ಸೀಸನ್ದಾಗಲಿ ರೇಟ್ ಹೆಚ್ಚಿಗೆ ಬರುತ್ತೆ ಅಂತ ನಾವು ಆಸೆಗೆ ನಾವು ಸ್ವಲ್ಪ 1 ಎಕರೆಯಲ್ಲಿ 2 ಎಕರೆ ಹೆಚ್ಚಿಗೆ ಮಾಡ್ಕೊಂತೀವಿ ಸರ್. ಏನು ಮಾಡಿದ್ವಿ 2 ಬೋರಲ್ಲ 2 ಬಾವಿ ಇದ್ರೂ ಬತ್ತಿ ಹೋಗಿದೆ ಸರ್. ಈಗ ನಾವು ಪೂರ್ತಿ ಸಂಕಷ್ಟದಲ್ಲಿದ್ದೀವಿ ಸರ್. ಯಾಕಂದ್ರೆ ಪೂರ್ತಿ ಒಣಗಿದೆ ಸರ್. ಈ ಸೀಸನ್ ಇರೋರಿಗೆ ನಮ್ಗೆ ಅಷ್ಟು ಕಷ್ಟ ಇದ್ರೆ ಗಲಾಟೆ ಎಷ್ಟು ಆದಾಯ ಬರ್ತಿದ್ದೆ ಡೈಲಿ 5,000 ಸರ್. ಡೈಲಿ 5,000 ಇದ್ದದ್ದು ಈಗ ಸರ್ ₹1 ನಿಲ್ಲಾರ್ದಂಗೆ ಕಾಣಕತ್ತೆ ಸರ್. ₹1 ಎಲ್ಲ ಒಣಗಿ ಸರ್. 2 ಎಕರೆ ಹೊಲ ಕಲಾಸ್ ಒಣಗಿ ಸರ್. ಡೈಲಿ 5,000 ಬರೋದು ₹1 ನಿಲ್ಲಾರ್ದಂಗೆ ನಾವು ಈ ಕಿತ್ತಿ ಕೊಡ್ಬೇಕು ಸರ್. ಮತ್ತು ಮುಂದಿನ ಜೀವನ ಮಾಡ್ಬೇಕಂದ್ರೆ ಕಷ್ಟ ಆಗಿದೆ ಸರ್. ಯಾಕಂದ್ರೆ ನೀರೇ ಇಲ್ಲ. ನೀರಿದ್ರೆ ಏನಾದರೂ ಜೀವನ ಮಾಡ್ಬೋದು. ಆದರೆ ನಮ್ಮ ಸರ್ಕಾರ ಹೇಳುತ್ತೆ ಎಲ್ಲ ಊರಲ್ಲಿ ಹೊಸ ಬೋರ್ಲೆ ಸರ್. ಬೋರ್ಲೆ ಇಲ್ಲ ಸರ್. ಬೋರ್ವೆಲ್ ನೀರೇ ಇಲ್ಲ ಅಂದ್ರೆ ಬೋರ್ವೆಲ್ ಬತ್ತಿ ಸರ್. ಆಲ್ರೆಡಿ ಬಾಯಿ ಇದೆ ಸರ್. ಬೋರ್ವೆಲ್ ಇದೆ ಅಂದ್ರೆ ಬತ್ತಿ ಹೋಗಿದೆ. ಕುಡಿಯೋಕ್ಕೂ ನೀರು ಸರ್. ನಮ್ಮ ಊರಿನಲ್ಲಿ ಕುಡಿಯೋಕೆ ಸತ್ತಾಗ ನೀರು ಸಿಗಲ್ಲ. ಸಮಸ್ಯೆ ಆಗುತ್ತೆ ಸರ್. ಮುಂದಿನ ಸರ್ ನಾವು ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ ಸರ್. ಯಾಕಂದ್ರೆ ಸರ್ಕಾರ ಇದಕ್ಕೆ ಒತ್ತಾಯ ಕೊಡ್ಬೇಕು. ಸರ್ಕಾರ ಮಾಡ್ಬೇಕಂದ್ರೆ ಈ ಸರ್ಕಾರ ಹೇಳುತ್ತೆ ನೀವು ಬೆಳೆ ಬಿತ್ತಬೇಡ್ರಿ, ನೀವು ಏನು ಮಾಡಬೇಡ್ರಿ ಅಂದ್ರೆ ನಾವು ಈ ಮುಂದಿನ ದಿನ ಏನು ತಿನ್ನ ಸರ್ ಹೇಳ್ರಿ. ನೀವೇ ಮುಂದೆ ಆದ್ಯತೆ ನೀವೇ ಕೊಡ್ರಿ. ನಾವು ತಿನ್ಬೇಕೇನು ಹೇಳ್ರಿ. ತಿನ್ನೋದು ನೀವು ಆದ್ಯತೆ ಏನು ಕೊಡ್ತೀರಿ ಅದು ಮುಂದಿನ ವಿಚಾರ ಹೇಳ್ರಿ. ಈಗ ಈ ಬೇರೆ ಕಡೆ ಕೃಷಿ ಇಲಾಖೆ ಬಂದು ತೋಟಗಾರಿಕೆ ಇನ್ಸೂರೆನ್ಸ್ ಮಾಡಿ ಸರ್. ಇನ್ಸೂರೆನ್ಸ್ ಹೊಲ್ದಾಗ ಬೆಳೆದ್ರೆ ಇನ್ಸೂರೆನ್ಸ್ ಮಾಡೋಮಿಲ್ಲ ಹೇಳಿ ಸರ್. ನಾವು ಇನ್ಸೂರೆನ್ಸ್ ಬೆಳೆದ್ರೆ ಇನ್ಸೂರೆನ್ಸ್ ಮಾಡಬೇಡ್ರಿ. ಇನ್ಸೂರೆನ್ಸ್ ಮಾಡಿದ್ರೆ ಇದು 3,00,000 ಸಾವಿರ ತಿನ್ನೋಕ್ಕೂ ಇಲ್ಲ ಅಂದಮೇಲೆ 3,00,000 ಸಾವಿರ ಇನ್ಸೂರೆನ್ಸ್ ಕಟ್ಟಿದ್ರೆ ದಿವಸ ಕೃಷಿ ಡಿಪಾರ್ಟ್ಮೆಂಟ್ ಬರುತ್ತೆ, ತೋಟಗಾರಿಕೆ ಬರುತ್ತೆ ಸರ್. ಹೊಲ್ದಾಗ ಬೆಳೆದ್ರೆ ಇನ್ಸೂರೆನ್ಸ್ ಕಟ್ಟಮ್ಮ ಅದಕ್ಕೆ ಜವಾಬ್ದಾರಿ ಇನ್ಸೂರೆನ್ಸ್ ಜವಾಬ್ದಾರಿ ಇಲ್ಲ ಸರ್. ನಮಗೆ ಬೆಳೆ ಎಲ್ಲ ಒಣಗಿ ಹೋಗಿದೆ ಮತ್ತು ಇನ್ಸೂರೆನ್ಸ್ ಕಟ್ಟ ಅದು ಇನ್ಸೂರೆನ್ಸ್ ಸರ್ಕಾರ ಏನು ಮಾಡ್ಬೇಕು ಸರ್? ಅದಕ್ಕೆ ಸರ್ಕಾರ ಆದ್ಯತೆ ಕೊಡ್ಬೇಕು ಸರ್. ಇನ್ಸೂರೆನ್ಸ್ ಕಟ್ಟಿದ್ರೆ ಸರ್ಕಾರ ಜವಾಬ್ದಾರಿ ಯಾರು? ಇನ್ಸೂರೆನ್ಸ್ ಯಾರಿಗೆ ಕಟ್ಟಬೇಕಲ್ಲ ಸರ್? ಸರ್ಕಾರ ಪರಿಹಾರ ಕೊಡ್ಬೇಕು ಸರ್. ನಾವು ಏನ್ ಮಾಡಿದ್ವಿ ನಾವು ಬೆಳೆಗಳು ಪರಿಹಾರ ತೋಟಗಾರಿಕೆ ಬೆಳೆ ಸರ್. ತೋಟಗಾರಿಕೆ ಬೆಳೆ ಪೂರ್ತಿ 1 ಎಕರೆಗೆ ಮಿನಿಮಮ್ 50,000 ರೂಪಾಯಿ ನಮಗೆ ಕೊಡ್ಬೇಕು ಸರ್. ಯಾಕಂದ್ರೆ ನಾವು ಡೈಲಿ 5,000 ಬರೋದು ₹1 ಇಲ್ಲ ಅಂದ್ರೆ ನಮ್ಗೆ 1 ಎಕರೆಗೆ ಮಿನಿಮಮ್ 50,000 ಕೊಡ್ಬೇಕು ಸರ್.
ಇದು ಇಲ್ಲಿ ರೈತ ಏನಂತಂದ್ರೆ ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿ ಈಗಲೇ ಸರ್ಕಾರ ನಾವು ತೋಟಗಾರಿಕೆ ಬೆಳೆ ಬೆಳೆದು ಲಾಭವನ್ನು ಮಾಡ್ಕೊಳ್ತಾ ಇದ್ದೇವೆ, ಆದರೆ ನಷ್ಟ ಆಗಿದೆ. ಹೀಗಾಗಿ ಈಗಲೇ ಬೆಳೆ ಒಣಗಿ ಹೋದ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೇವೆ. ಪ್ರತಿ ಎಕರೆಗೆ ತೋಟಗಾರಿಕೆ ಬೆಳೆಗೆ 50,000 ರೂಪಾಯಿ ಸರ್ಕಾರ ಪರಿಹಾರ ನೀಡಿ ಅನ್ನದಾತರ ಜೀವ ಉಳಿಸುವ ಕಾರ್ಯ ಮಾಡಬೇಕೆಂದು ರೈತರು ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.